10 ದಿನದಲ್ಲಿ ಹೇಳ್ಕೊಡ್ತೀವಿ. 10 ದಿನದಲ್ಲಿ ಹೇಳ್ಕೊಡ್ತೀರಾ? ಹಳ್ಳಿ ಕಡೆ 4 ಗೋಡೆಯಲ್ಲಿ ಸೀಮಿತ ಆಗ್ಬಾರ್ದು ಹೆಣ್ಮಕ್ಳು. ಮಾಡೋರು ಮಾಡ್ತಾರೆ ಸರ್, ಅದಕ್ಕೆಲ್ಲ ಕಿವಿ ಕೊಡಬಾರ್ದು. ಒಂದ್ 4 ದಿನದಲ್ಲಿ ಗಾಡಿ ಕಲಿತಾರೆ. ಒಬ್ಬೊಬ್ರು ಅಪ್ಪ ಅಮ್ಮ ಹೇಳಿದ್ರು ಅಂತ ಕಳಿಸ್ಕೊಡ್ತಾರೆ. ಹಿಂಸೆಗೆ ಒಬ್ರು ಬರೋರು ಇರ್ತಾರೆ. ಇಂಟ್ರೆಸ್ಟ್ ಇದ್ದವ್ರು 3 ದಿನ ಸಾಕು ಅವ್ರಿಗೆ. ಎಲ್ಲಾ ಹೆಣ್ಮಕ್ಳು ಕಲಿಬೇಕು. ಭಯ ಸರ್, ಓಡ್ಸಕ್ ಬರಲ್ಲ, ನಾನು ಸೈಕಲ್ಲು ಕಲ್ತಿಲ್ಲ, ನಾನು ಬಿದ್ದೋಗ್ಬಿಡ್ತೀನಿ, ನನ್ಗೇನಾದ್ರೂ ಆಗ್ಬಿಡುತ್ತೆ, ಆ ಥರ ಎಲ್ಲ ಮೈಂಡ್ ಇಟ್ಕೊಂಡ್ ಬರ್ತಾರೆ. ನಿಮ್ಮಿಂದ ಇವತ್ತು ನಾವು ನೆನ್ಸ್ಕೊಂಡಿದೀವಿ, ಓಡಿಸ್ತಾ ಇದೀವಿ ಅಂತ ಬಂದು ಸ್ವೀಟ್ ಕೊಟ್ಟು ನಮ್ಗೆ ವಿಶ್ ಮಾಡ್ಬಿಟ್ಟು ಹೋಗಿರೋರು ಉಂಟು. ಲಾಸ್ಟಲ್ಲಿ ನಮ್ಗೇನೋ ಗುರುದಕ್ಷಿಣೆ ಅಂತಾನು ಕೊಟ್ಟಿದ್ದಾರೆ. ತುಂಬಾ ಜನ ಇದ್ದಾರೆ. ತುಂಬಾ ಹ್ಯಾಪಿ ಆಗಿದ್ದೀನಿ ಸರ್. ಇದುವರೆಗೂ ಒಂದು 10,000 ಮೇಲೆ ಜನದ ಮೇಲೆ ಕಲ್ಸ್ಕೊಟ್ಟಿದ್ದೀನಿ. 25 ವರ್ಷ ಸರ್ವಿಸ್ ಆಗಿದೆ ಸರ್. 25 ವರ್ಷ ಸರ್ವಿಸ್ ಆಗಿದೆ ಸರ್. ನನ್ನ ಹೆಸರು ಮೀನಾಕ್ಷಿ ಅಂತ. ನಾನು ಓದಿರೋದು 2nd ಇಯರು. ಬಡತನದಲ್ಲೇ ಇದ್ದಿದ್ದು. ಇವಾಗ ನಾವು ಗಾರ್ಮೆಂಟ್ಸ್ಗೆ ಹೋಗಿ ದುಡಿದ್ರೂ ಏನು 10-12 ಸಾವಿರ ರೂಪಾಯಿ. ಆವಾಗ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದು. ಇದು ಅಂದರೆ ನಮಗೆ ಚಿಕ್ಕ ಮನೇಲೂ ವರ್ಕ್ ಮಾಡಿಕೊಂಡು ಇಲ್ಲೂ ಮಾಡೋಕ್ಕೆ ಗಾರ್ಮೆಂಟ್ಸ್ಗೆ ಹೋಗೋಕ್ಕಾಗ್ದೇ ಇದನ್ನು ನಾನು ಚೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಸರ್. ಏನಕ್ಕೆ ಮೇಡಮ್ 2 ವೀಲರ್ ಕಲ್ಸ್ಕೊಡ್ಬೇಕು, ಅದರಲ್ಲೂ ಹೆಣ್ಮಕ್ಳು 2 ವೀಲರ್ ಕಲಿಸ್ಬೇಕು ಅಂತ ಯಾಕೆ ಅನ್ನಿಸ್ತದೆ? ಎಷ್ಟೋ ಮಕ್ಳಿಗೆ ಆಸೆ ಇರುತ್ತೆ. ಚಿಕ್ಕವರು ದೊಡ್ಡವರು ಕಲಿಬೇಕು ಅಂತ ಇರ್ತಾರೆ. ಕಲ್ಸೋರು ಯಾರು ಇರಲ್ಲ. ಅವಾಗ ಅವ್ರಿಗೆ ಹೆಂಗ್ ಕಲಿಸ್ಬೇಕು? ಇವಾಗ ಹಸ್ಬೆಂಡು ರೇಗ್ತಾರೆ, ಅವ್ರ ಹತ್ರ ಕಲಿಯಕ್ಕೆ ಒಂಥರ ಮುಜುಗರ, ಒಂಥರ. ನಮ್ಮ ಹತ್ರ ಲೇಡೀಸ್ ಅಂದ್ರೆ ಮೇಡಮ್ ಹಿಂಗೆ ಅವ್ರ ಪ್ರಾಬ್ಲಮ್, ಇನ್ನೊಬ್ರು ಲೇಡೀಸ್ ತಾನೇ ಅರ್ಥ ಆಗೋದು. ಅವಾಗ ಬರ್ತಾರೆ, ನಾವು ಕಲ್ಸ್ಕೊಡ್ತೀವಿ ಸರ್. ಹೌದಾ? ಇದುವರೆಗೂ ಎಷ್ಟು ಜನ ಕಲ್ಸ್ಕೊಟ್ಟಿದ್ದಾರೆ? ಇದುವರೆಗೂ ಒಂದು 10,000 ಮೇಲೆ ಜನದ ಮೇಲೆ ಕಲ್ಸ್ಕೊಟ್ಟಿದ್ದೀವಿ. 25 ವರ್ಷ ಸರ್ವಿಸ್ ಆಗಿದೆ ಸರ್. 25 ವರ್ಷ ಸರ್ವಿಸ್ ಆಗಿದೆ ಸರ್. ನಾವು ಹಿಂಗೆ ತರಕಾರಿ ವ್ಯಾಪಾರ ಮಾಡ್ತಾ ಇದ್ವಿ. ಒಂದು ಲೇಡಿ ನನ್ನ ಹತ್ರ ಒಂದು ಗಾಡಿ ಇತ್ತು. ಮೇಡಮ್ ಆ ಹುಡುಗಿ ದಿನ ಬಂದು ನನಗೆ ಗಾಡಿ ಹೇಳ್ಕೊಡಿ ನೋಡೇ ಬಿಡೋಣ ಅಂತ ಒಂದಿನ ಗಾಡಿ ಕಲಿಸ್ದೆ. ಅವಾಗ ಪರವಾಗಿಲ್ವೇ ನನಗೆ ಅನ್ನಿಸ್ತು, ನಾನು ಇನ್ನೊಬ್ರು ಕಲಿಸ್ಬೋದಾ ಅನ್ನೋ ಅನ್ನಿಸ್ದಾಗ ಅವತ್ತಿಂದ ಅದನ್ನ ಚೂಸ್ ಮಾಡ್ಕೊಂಡೆ ಸರ್. ಮೇಡಮ್ ಮತ್ತೆ ನಿಮ್ಮ ಹತ್ರ ಕಲ್ತಿರೋರು ಏನಾದ್ರು ಜಾಬ್ ಮಾಡ್ತಾ ಇದ್ದಾರಾ ಅಥವಾ? ತುಂಬಾ ಜನ ಜಾಬ್ ಮಾಡ್ತಾ ಇದ್ದಾರೆ ಸರ್. ಕೆಲ್ಸಕ್ಕೆ ಹೋಗೋರು ಇವಾಗೆಲ್ಲ ಜಾಸ್ತಿ, ಇವಾಗೆಲ್ಲ ಟ್ರಾಫಿಕ್ ಹೋಗೋಕ್ಕಾಗಲ್ಲ. ಬಸ್ ಅಂತೂ ಇವಾಗ ಓಲೋ ಎಲ್ಲ ಇದಾಗೋಗಿದೆ. ಅವ್ರಿಗೆ ಏನಾಗೆ ಅಂದರೆ ಬೇಗ ಹೋಗಿ ಬೇಗ ಬರೋರು, ಮಕ್ಕಳನ್ನ ಸ್ಕೂಲ್ ಕರ್ಕೊಂಡೋಗಿ ಬರೋರು, ಕಲ್ತಿರೋರು ತುಂಬಾ ಜನ ಇದ್ದಾರೆ ಸರ್. ಹುಡುಗಿರಲ್ಲಿ ಸಾಮಾನ್ಯವಾಗಿ ಗಾಡಿ ಓಡಿಸೋದು ಅಂದ್ರೆ ಒಂದು ಸ್ವಲ್ಪ ಭಯ ಇರುತ್ತೆ. ಅವ್ರಿಗೆ ಧೈರ್ಯ ಹೆಂಗ್ ತುಂಬ್ತೀರಾ? ಯಾವ ಥರ ನೀವು ಪ್ರೇರಣೆ ಕೊಡ್ತೀರಾ? ಇಲ್ಲ ಕಲಿಬಹುದು ನೀವೂ ಅಂತ ಯಾವ ಥರ ಹೇಳ್ಕೊಡ್ತೀರಾ? ಫಸ್ಟ್ ಅವ್ರು ಭಯದಿಂದನೇ ಬರ್ತಾರೆ. ಭಯಕ್ಕೆ ನಾವು ಹೇಳ್ತೀವಿ, ಎದುರ್ಕೋಬೇಡಿ, ನಾವು ಇದ್ದೀವಿ, ನಿಮ್ಮ ಜೊತೆಲಿ ಇರ್ತೀವಿ, ನಿಮ್ಗೆ ಬ್ಯಾಲೆನ್ಸ್ ಬರೋವರೆಗೂ ನಾನು ಜೊತೆಲಿ ಇರ್ತೀನಿ, ಕೂತಿರ್ತೀನಿ, ನಿಮ್ಮ ಹಿಂದೆನೇ ಇರ್ತೀನಿ ಅಂತ ಅವ್ರಿಗೆ ಇರ್ತೀವಿ. ಫಸ್ಟ್ ಚಿಕ್ಕ ಗಾಡಿ ಕೊಡ್ತೀವಿ. ಬ್ಯಾಲೆನ್ಸ್ ತಗೊಂತ ಬೇರೆ ಗಾಡಿ ಅವ್ರು ಓಡಿಸೋ ಥರ, ಅವ್ರ ಭಯನೂ ಹೋಗಿಸಿ ಓಡಿಸೋ ಥರ ನಾವು ಮಾಡ್ತೀವಿ. ಮತ್ತೆ ಇದು ಗೇರ್ ಗಾಡಿನ ಅಥವಾ? ಗೇರ್ ಗಾಡಿನೂ ಹೇಳ್ಕೊಡ್ತೀವಿ, ವಿತೌಟ್ನು ಹೇಳ್ಕೊಡ್ತೀವಿ. ಗೇರ್ ಗಾಡಿ ಕಲಿಯೋರು ಬರ್ತಾರಾ? ಹೌದು. ಡ್ರೈವಿಂಗ್ ಕಲಿಸ್ಬೇಕಾದ್ರೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀರಲ್ಲ? ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತೀವಿ ಸರ್. ಪ್ರತಿಯೊಂದು ಹೇಳ್ಕೊಡ್ತೀರಾ? ಫಸ್ಟ್ಗೆ ಏನು ಹೇಳ್ತೀರಾ? ಫಸ್ಟು ಅದೇ ಬ್ರೇಕು ಯಾವ ಥರ, ಎಕ್ಸ್ಲೇಟ್ರ್ ಕೊಡಬೇಕು, ನಾವು ಯಾವ ಥರ ಮೂವ್ ಆಗಬೇಕು, ಹ್ಯಾಂಡ್ಲು ಬ್ಯಾಲೆನ್ಸ್ ಯಾವ ಥರ ಹಿಡ್ಕೋಬೇಕು, ಕಾಲು ಫಸ್ಟು ಕೆಳಗಡೆನೇ ಇಟ್ಕೊಂಡು ಬ್ಯಾಲೆನ್ಸ್ ಬರ್ತಾ, ಆಮೇಲೆ ಕಾಲು, ಆಮೇಲೆ ಇಂಡಿಕೇಟ್ರು, ಹಾರನ್ ಹಾಕೋದು, ಆಮೇಲೆ ರೋಡಲ್ಲಿ ಸಿಗ್ನಲ್ಲು ಎಲ್ಲ ಹಂಗಂಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಬೇಕು. 10 ದಿನದಲ್ಲಿ ಹೇಳ್ಕೊಡ್ತೀವಿ. 10 ದಿನದಲ್ಲಿ ಹೇಳ್ಕೊಡ್ತೀರಾ? ಪೂರ್ತಿಯಾಗಿ ಕಲ್ತಿರ್ತಾರಾ? 70% ಹೇಳೇ ಕೊಡ್ತೀವಿ. ಇನ್ನು 30% ಅವ್ರ ಪ್ರಾಕ್ಟೀಸ್. ಈಗ 10 ದಿನದಲ್ಲೇ ಇಷ್ಟು ಕಲ್ತಿದ್ದಾರೆ ಅಂದರೆ ಅವ್ರದೇ ಗಾಡಿ ಓಡಿಸ್ತಾ ಇದ್ರೆ ಮನೇಲಿ ಮೆಥಡ್ ಎಲ್ಲ ಹೇಳ್ಕೊಟ್ಟಿರ್ತೀವಿ. ಈ ಥರ ಅಂದರೆ ಡೌಟ್ ಆದರೆ ಫೋನ್ ಮಾಡಿ ಅಂದಿರ್ತೀವಿ. ಎಲ್ಲ ಥರ ಆದರೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರೇನೆ ಬರೋದು. 25 ವರ್ಷದಿಂದ ಕಲಿಸ್ತಾ ಇದ್ದೀರಾ? ಹೌದು ಸರ್. ಹೆಚ್ಚಾಗಿ ಹಳ್ಳಿ ಕಡೆ ಕಲಿಯೋದಕ್ಕೆ ಮನೆಯವ್ರು ಬಿಡೋದಿಲ್ಲ ಅಂತವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಸಿಟಿಯಲ್ಲಾದ್ರೆ ಓಕೆ ಈಗ, ಬಟ್ ಹಳ್ಳಿ ಕಡೆ ಕಲಿಯಲ್ವಲ್ಲ, ಕಲಿಯೋಕ್ಕೆ ಕಲಿಸ್ಬೇಕು. ಈಗಿನ ಮಕ್ಕಳು, ಹೆಣ್ಮಕ್ಳು ಎಲ್ಲದಲ್ಲೂ ಇಂಪ್ರೂವ್ ಅಂತ ಹೇಳ್ತಾರೆ. ಹಳ್ಳಿ ಕಡೆ 4 ಗೋಡೆಯಲ್ಲಿ ಸೀಮಿತ ಆಗ್ಬಾರ್ದು ಹೆಣ್ಮಕ್ಳು. ನೋಡೋಕೆ ಹೋದ್ರೆ ಸಿಟಿಗಿಂತ ಹೆಣ್ಮಕ್ಳಿಗೆ, ಊರಲ್ಲಿರೋ ಹೆಣ್ಮಕ್ಳಿಗೆ ಬೇಕು ಅಂದ್ರು. ಯಾಕಂದ್ರೆ ಅಲ್ಲಿ ಊರ ಕಡೆ ಸರಿಯಾಗಿ ಬಸ್ಗಳಿರಲ್ಲ, ಟೈಮ್ ಸರಿಯಾಗಿ ಅವ್ರು ಕಾಲೇಜ್ಗೆ ಇದಕ್ಕೆ ಹೋಗೋಕ್ಕಾಗಲ್ಲ ಅಂತ ಹಳ್ಳಿ ಹೆಣ್ಮಕ್ಳೇ ಕಲಿಬೇಕು ಅಂತ ನನ್ನ ಆಸೆ. ಈಗ ಹೆಣ್ಮಕ್ಳು ಗಾಡಿ ಓಡಿಸ್ಬಾರ್ದು ಅನ್ನೋದು ಅಂದರೆ ಕೆಲವೊಂದು ಟ್ರೋಲಲ್ಲೂ ಅಥವಾ ಇನ್ನೊಂದರಲ್ಲೂ ನೋಡ್ತಾ ಇರ್ತೀವಿ, ಅವರು ಎಲ್ಲರೂ ಸ್ವಲ್ಪ ಜಾರ್ ಬೀಳೋದು ಆ ಥರ ತುಂಬ ಇದಾವಲ್ವಾ? ನೀವು ನೋಡಿರ್ತೀರಾ ಅಂತ, ಅದ್ರ ಬಗ್ಗೆ ಏನು ಹೇಳ್ತಿರೋದು? ಅಂತರ ಲೇವಡಿ ಮಾಡೋ ಥರ ಇರುತ್ತಲ್ಲ, ಗೇಲಿ ಮಾಡೋ ಥರ. ಮಾಡೋರು ಮಾಡ್ತಾರೆ ಸರ್, ಅದಕ್ಕೆಲ್ಲ ಕಿವಿ ಕೊಡಬಾರ್ದು.
ಅದೆಲ್ಲ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಬೇಕು ಅನಿಸ್ತಾ ಇದೆ. ಅದರಲ್ಲೂ ಚೆನ್ನಾಗಿ ಓಡಿಸೋರು ಇದಾರಲ್ಲ. ಇದ್ದಾರೆ ಅವ್ರ ಇಂಟ್ರೆಸ್ಟು. ಒಬ್ಬೊಬ್ರು ಎಲ್ಲ ರ್ಯಾಂಕ್ ಸ್ಟೂಡೆಂಟ್ ಆಗಕ್ಕಾಗಲ್ಲ ಸರ್. ಒಬ್ಬೊಬ್ರು 4 ದಿನದಲ್ಲಿ ಗಾಡಿ ಕಲಿತಾರೆ. ಒಬ್ಬೊಬ್ರು ಅಪ್ಪ ಅಮ್ಮ ಹೇಳಿದ್ರು ಅಂತ ಕಳಿಸ್ಕೊಡ್ತಾರೆ. ಹಿಂಸೆಗೆ ಒಬ್ರು ಬರೋರು ಇರ್ತಾರೆ. ಅವ್ರಿಗೆ ನಾವ್ ಏನೇ ಹೇಳಿದ್ರು ಕಲಿಯಲ್ಲ. ನಾವ್ ಏನೇ ಹೇಳಿದ್ರು ಏನೋ ಒಂಥರ ಕಾಟಾಚಾರಕ್ಕೆ. ಇಂಟ್ರೆಸ್ಟ್ ಇದ್ದವ್ರು 3 ದಿನ ಸಾಕು ಅವ್ರಿಗೆ. ನಾವೇನು ಥಿಯರಿ ಹೇಳ್ತೀವಿ ಅವ್ರ ಕೈಯಲ್ಲಿ ಪ್ರಾಕ್ಟಿಕಲ್ ಮಾಡಿಬಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ಬರುತ್ತೆ. ನಿಮ್ಮ ಹತ್ರ ಡ್ರೈವಿಂಗ್ ಕಲ್ತವರು ಸ್ವಿಗ್ಗಿ ಝೊಮ್ಯಾಟೊ ಅಥವಾ ಯಾವ್ದಾದ್ರು ಒಂದು ಜಾಬ್ ಮಾಡೋದು ಏನಾದ್ರು ಮಾಡ್ತಾ ಇದ್ದಾರಾ ಮೇಡಮ್? ಮಾಡ್ತಾ ಇದ್ದಾರೆ ಸರ್. ಮಾಡ್ತಾ ಇದ್ದಾರಾ? ಎಷ್ಟು ಜನ ಮಾಡ್ತಾರೆ ಮೇಡಮ್? ತುಂಬಾ ಜನ ಮಾಡ್ತಾ ಇದ್ದಾರೆ. ಅದರಲ್ಲಿ ಉದಾಹರಣೆ ನಮ್ಮ ಅಕ್ಕನ ಮಗನೇ ಒಬ್ಬ ಇದ್ದಾನೆ. ಅವನಿಗೂ ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ಅವ್ನು ಈಗಲೂ ಡೊಮೊಟೊ ಕೆಲಸ ಮಾಡ್ತಾನೆ. ಅವನು ಕಾಲೇಜ್ ಓದ್ಕೊಂಡು ರಜೆ ಟೈಮಲ್ಲಿ ಡೊಮೊಟೊ ಮಾಡ್ಕೊಂಡು ಅವ್ನು ಮಾಡ್ತಾ ಇದ್ದಾನೆ. ಬೈಕ್ ಕಲಿಯೋ ಹುಡುಗಿಯರಿಗೆ ಆಸಕ್ತಿ ಇರೋರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಕಲೀಲಿ ಸರ್, ಎಲ್ಲ ಹೆಣ್ಮಕ್ಳು ಕಲಿಬೇಕು. ಹೆಣ್ಮಕ್ಳು ವಯಸ್ಸಾದವರು ಕಲಿತಾ ಇದ್ದಾರೆ ಈಗ ಎಲ್ಲರೂ ತಂದೆ ತಾಯಿ ಮಕ್ಕಳು ಎಲ್ಲ ಹೊಟ್ಟೋಗ್ಬಿಡ್ತಾರೆ. ಅವ್ರಿಗೂ ವಾಕಿಂಗ್ ಮಾಡೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಅವ್ರು ಗಾಡಿ ತಗೊಂಡು ಹೋಗಿ ಅವ್ರು ಏನೋ ಒಂದು ಬೇಕು ತಗೋಬೇಕು ಅನ್ನೋರು 40 ವರ್ಷ 50 ವರ್ಷದವರು ಬಂದು ಕಲ್ತಿದ್ದಾರೆ. ಹೌದಾ? 45 ವರ್ಷದವ್ರು ಬರ್ತಾರಾ? ಕಲ್ತಿದ್ದಾರೆ ಸರ್. ಮೇಡಮ್, ಹುಡುಗಿರಲ್ಲಿ ಸಾಮಾನ್ಯವಾಗಿ ಭಯ ಅಂದರೆ ಯಾವ ಥರ ಭಯ ಪಡ್ತಾರೆ? ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಅವ್ರ ಭಯ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ? ಈ ಥರ ನಂಗೆ ಭಯ ಆಗುತ್ತೆ. ಭಯ ಸರ್, ನಂಗೆ ಓಡ್ಸೋಕೆ ಬರಲ್ಲ, ನಾನು ಸೈಕಲ್ಲು ಕಲ್ತಿಲ್ಲ, ನಾನು ಬಿದ್ದೋಗ್ಬಿಡ್ತೀನಿ, ನನಗೇನಾದರೂ ಆಗ್ಬಿಡುತ್ತೆ, ನನ್ನ ಮನೇಲಿ ನಾನೇ ಇಂಡಿಪೆಂಡೆಂಟು, ನನಗೇನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆ ಥರ ಎಲ್ಲ ಮೈಂಡು ಇಟ್ಕೊಂಡ್ಬರ್ತಾರೆ. ಅವೆಲ್ಲ ಏನು ಹೆದರ್ಕೋಬೇಡಿ, ನಾವು ಇದ್ದೀವಿ, ನಿಮಗೆ ಬೀಳ್ದವ್ರ ರೀತಿ ನಾವು ಕಲ್ಸ್ಕೊಡ್ತೀವಿ ಅಂತ ಧೈರ್ಯ ತುಂಬ್ತೀವಿ ಸರ್. ಬಿದ್ದಿದಾರ ಯಾರಾದ್ರೂ? ಸಹಜ ಬಿದ್ದಿರ್ತಾರೆ, ಕಲಿಯುವಾಗ ಸಣ್ಣ ಪುಟ್ಟ ಆಗೋದು. ಬಟ್ ನಾವು ಹೇಳೋ ಮೆಥಡಲ್ಲಿ ಓಡಿಸಿದ್ರೆ 100% ಬಿಡಲ್ಲ. ನೀವು ಹಿಂದೆ ನೀವೇ ಕೂತಿರ್ತೀರಾ? ಬ್ಯಾಲೆನ್ಸ್ ಬರೋವರೆಗೂ ಕೂತಿರ್ತೀವಿ. ಬ್ಯಾಲೆನ್ಸ್ ಬಂದ್ಮೇಲೆ ಬಿಡ್ತೀವಿ. ಬಿಟ್ಟಾಗ ನಾವು ಹೇಳೋ ಮೆಥಡ್ ಅವ್ರು ಓಡಿಸ್ಕೊಂಡು ಹೋದ್ರೆ 99% ಬೀಳಲ್ಲ. ನಾವೇನೋ ಹೇಳಿ ಅವ್ರೇನೋ ಮೈಂಡ್ಗೆ ಹಾಕಿದ್ರೆ ನಾವು ಅದೇ ಎಕ್ಸ್ಲೇಟ್ರ್ ಹೆಂಗೆ ಕೊಡಬೇಕು ಮಾಡಬೇಕು ಆ ಮೆಥಡಲ್ಲಿ ಹೋದ್ರೆ 100%. ಹಿಂದೆ ಬೈಕ್ ಓಡಿಸುವಾಗ ಗಂಡಸರು ಕಲಿಸ್ಕೊಡ್ತಾ ಇದ್ರಲ್ವಾ, ಅದು ಬದಲಾಗಿ ಹೆಂಗಸರು ಕಲಿಸ್ಕೊಡ್ತಾ ಇದ್ದಾರೆ. ಸೊ ಗಂಡಸ್ರ ಹತ್ರ ಕಲಿಬೇಕಾದ್ರೆ ಸ್ವಲ್ಪ ಮುಜುಗರ ಆಗಬಹುದೇನೋ. ಹೌದು, ಒಬ್ಬೊಬ್ರು ಕ್ಯಾಜುವಲ್ ಆಗಿ ತಗೊಂಡ್ಬಿಡ್ತಾರೆ. ಒಬ್ಬೊಬ್ರಿಗೆ ಹೆಣ್ಮಕ್ಳು ನಮ್ದು ಏನೋ ಒಂದು ಕೇಳ್ಕೊಬೇಕಂದ್ರೆ ಹಿಂಜರಿತಾರೆ. ಆಮೇಲೆ ಹಿಂದೆ ಕೂತ್ಕೊಳ್ಳೋಕ್ಕೂ ಜೆಂಟ್ಸ್ ಹಿಂದೆ ಕೂತ್ಕೊಳ್ಳೋಕ್ಕೂ ಅದು ಒಂಥರಪ್ಪ ಮುಜುಗರ ಪಡ್ತಾರೆ. ಹಾಗಾಗಿ ನಾವು ಲೇಡೀಸ್ಗಳು ನಾವು ಕಂಫರ್ಟಬಲ್ ಅವ್ರಿಗೆ ಹೇಳ್ಕೊಡ್ತೀವಿ. ನಿಮ್ಮಿಂದ ಇವತ್ತು ನಾವು ನೆನ್ಸ್ಕೊಂಡಿದ್ದೀವಿ, ಓಡಿಸ್ತಾ ಇದ್ದೀವಿ ಅಂತ ಬಂದು ಸ್ವೀಟ್ ಕೊಟ್ಟು ನಮ್ಗೆ ವಿಶ್ ಮಾಡಿಬಿಟ್ಟು ಹೋಗಿರೋರು ಉಂಟು. ಲಾಸ್ಟಲ್ಲಿ ನಮ್ಗೇನೋ ಗುರುದಕ್ಷಿಣೆ ಅಂತಲೂ ಕೊಟ್ಟಿದ್ದಾರೆ. ತುಂಬ ಜನ ಇದ್ದಾರೆ. ಈಗ ಒಂದು ಫ್ಯಾಮಿಲಿಲಿ ಹಸ್ಬೆಂಡ್ ವರ್ಕ್ ಎಲ್ಲ ಹೋಗಿರ್ತಾರೆ, ಹಸ್ಬೆಂಡ್ ಬರೋಕ್ಕಾಗಲ್ಲ, ಮಗುಗೇನೋ ಮೈಗೆ ಹುಷಾರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಆವಾಗ ಕಾಸು ಇರಲ್ಲ, ಏನೂ ಇಲ್ಲ, ಒಂದು ಆಟೋ ಕಾಸು ಇರಲ್ಲ. ಆವಾಗ ಮನೇಲಿ ಗಾಡಿ ಇದ್ದರೆ ಇಂಡಿಪೆಂಡೆಂಟ್ ಒಂದು ಲೇಡಿ ಕರ್ಕೊಂಡು ಹೋಗ್ಬೋದಲ್ಲ ಅಲ್ವಾ ಸರ್? ಆಮೇಲೆ ಏನೋ ಒಂದು ವಸ್ತು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋ ಬದಲು ಅವರೇ ಹೋಗಿ ತೊಗೊಂಡು ಬರ್ಬೋದಲ್ಲ. ಹೋಗೋಕ್ಕಾಗಲ್ಲ, ತುಂಬ ದೂರ, ಬಸ್ ಕ್ಯಾಚ್ ಮಾಡೋಕ್ಕಾಗಲ್ಲ. ಅವು ಗಾಡಿ ಇತ್ತು ಅಂದರೆ ಆರಾಮಾಗಿ ಹೋಗಿ ತೊಗೊಂಡು ಬರ್ಬೋದಲ್ಲ ಸರ್. ತುಂಬ ಹ್ಯಾಪಿಯಾಗಿದ್ದೀನಿ ಸರ್. ಆ ಥರ ಏನಿಲ್ಲ ಸರ್. ನಾವು ದಿನ 5:45 ಬಂದ್ಬಿಡ್ತೀವಿ ಡೈಲಿ. ನಮಗೆ ಒಂದಿನ ರಜೆ ಹಾಕಿದ್ರೆ ಅವತ್ತೆಲ್ಲ ನಮಗೆ ನಿದ್ದೆನೇ ಬರಲ್ಲ ಹೇಳ್ಬೇಕು ಅಂದರೆ. ಹೆಂಗೋ ಸ್ಟೂಡೆಂಟ್ ಬರ್ತಾರಲ್ಲ, ಇದರಿಂದ ನಮ್ಮ ಜೀವನನೂ ನಡೀತಾ ಇದೆ. ಒಂದು ಖುಷಿ ಇದೆ ಸರ್, ನಾವು ಇನ್ನೊಬ್ಬರು ಕಲಿಸ್ತಾ ಇದ್ದೀವಲ್ಲ ಅಂದ್ಕೊಂಡು ಖುಷಿ ಇದೆ. ಮಾರ್ನಿಂಗ್ ESA ಹಾಸ್ಪಿಟ್ಲು ಡಾಕ್ಟ್ರಸು, ಚಿಲ್ಡ್ರನ್ಸ್ ಡಾಕ್ಟ್ರು ಇಬ್ಬರು ಬರ್ತಾರೆ. ಅವ್ರು ರಜದಲ್ಲಿದ್ದಾರೆ. ಅವರು ಬಂದರೆ ನಾಳೆ ನಾಡಿದ್ದು ಬರ್ಬೋದು. ಟ್ರಾಫಿಕ್ ಲೇಡೀಸ್ ಪೊಲೀಸ್ನವರೆಲ್ಲ 2 ವೀಲರ್ ಕಲಿತೇ ಇರಬೇಕಂತೆ. ಟ್ರಾಫಿಕ್ ರೂಲ್ಸೇ ಅವ್ರಿಗೆ ಗೊತ್ತಿಲ್ಲ ಅಂದರೆ ಬೇರೆಯವ್ರಿಗೆ ಏನು ರೂಲ್ಸ್ ಫಾಲೋ ಮಾಡ್ತಾರೆ ಅವರು ಅಲ್ವಾ? ಅದಕ್ಕಾಗಿ ಇವಾಗ ಲೇಡೀಸ್ ಅವರು ಬಂದು ಕಲಿತಾ ಇದ್ದಾರೆ. ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಸರ್, KC ಜನರಲ್ ಆಸ್ಪತ್ರೆಯಲ್ಲಿ ಹುಟ್ಟಿದ್ದು. ಅಪ್ಪ ಅಮ್ಮ ಇಲ್ಲೇ, ತಂದೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರು. ನಮ್ಮ ತಾಯಿ ತರಕಾರಿ ವ್ಯಾಪಾರ ಮಾಡ್ತಾಯಿದ್ವಿ. ನಮ್ಮ ತಂದೆಗೆ ಹಿಂಗೆ ಸ್ಟ್ರೋಕ್ ಹೊಡೆದು ಹಂಗೆ ವಾರೆಂಟ್ ರಿಟೈರ್ಮೆಂಟ್ ಇದಾಯಿತು. ಹಂಗೆ ನಾನು ಎಜುಕೇಷನ್ 2nd ಇಯರಲ್ಲೇ ನೂಟ್ಲಾದೆ ನಮ್ಮ ತಂದೆಗೆ ಸ್ಟ್ರೋಕ್ ಆದಮೇಲೆ. ಹಂಗೆ ವ್ಯಾಪಾರ ಮಾಡ್ಕೊಂಡು ಹಿಂಗೆ ಇದ್ದಾಗ ಹಿಂಗೆ ಯಾರೋ ಬಂದು 2 ವೀಲರು ಇದಾಯಿತು. ಹಂಗೆ ಕಲಿಸಿದ್ದು. ಆಮೇಲೆ 2021ರಲ್ಲಿ ಮ್ಯಾರೇಜ್ ಆಯಿತು. ಮದುವೆ ಮುಂಚೆನೇ ಟ್ರೈನಿಂಗ್ ಕೊಡ್ತಾಯಿದ್ದೆ. ಹಂಗೆ ಮ್ಯಾರೇಜ್ ಆದರೆ ಹಸ್ಬೆಂಡು ಸಪೋರ್ಟ್ ಮಾಡಿದ್ರು. ಹಂಗೆ ಮಾಡಿಕೊಂಡು ಇದೇ ಜೀವನ ಸಾಕ್ತಾ ಇದೆ. 2 ವೀಲರ್ ಕಲಿಸಿದ್ದು ಯಾರು ಮೇಡಮ್? ನನಗೆ ನಾನೇ ಕಲ್ತಿದ್ದು ಸರ್. ನೀವೇ ಕಲ್ತಿದ್ದು? ಯಾರು ಕಲಿಸಿಲ್ವಾ? ಯಾರು ಕಲಿಸಿಲ್ಲ. ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಅವರು ಬರ್ತಾರೆ, ಅವರು ನನಗೆ ಜಾಸ್ತಿ ಜನ ಇದ್ದಾಗ ಅವರು ನನ್ನ ಜೊತೆ ಇರ್ತೀವಿ. ಇವತ್ತು ಬಂದಿಲ್ಲ ಅಷ್ಟೇ. ನಿಮ್ಮ ಹಸ್ಬೆಂಡ್ ಅವರು ಜೆಂಟ್ಸ್ ಕಲಿಸ್ಕೊಡ್ತಾರಾ? ನಾನು ಕಲಿಸ್ಕೊಡ್ತೀನಿ, ಅವರು ಕಲಿಸ್ಕೊಡ್ತಾರೆ. ಇವಾಗ ಸ್ಟೂಡೆಂಟ್ ಜಾಸ್ತಿ ಇದ್ದಾಗ ನಾವು ಒಬ್ಬರು ಎಲ್ಲನೂ ನೋಡೋಕ್ಕಾಗಲ್ಲ. ಅವಾಗ ಅವರು ನೋಡ್ಕೋಬೇಕು. ರೋಡಲ್ಲಿ ಕ್ಯಾಚ್ ಕೊಡಬೇಕು ಅಂದಾಗ
ನಾವು ಇಲ್ಲೂ ನೋಡಿಕೊಂಡು ರೋಡಲ್ಲೂ ಕೊಡಬೇಕು ಅಂದಾಗ ಅವ್ರು ರೋಡಲ್ಲಿ ನೋಡಿಕೊಂಡ್ರೆ ನಾನು ಕೆಳಗಡೆ ನೋಡ್ಕೊತೀನಿ ಆ ಥರ. ಮೇಡಮ್ ನಿಮ್ಮ ಹತ್ರ ಡ್ರೈವಿಂಗ್ ಕಲಿಬೇಕು ಅಂತ ಯಾರಿಗಾರು ಅನ್ಸಿದ್ರೆ ಹೆಂಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಮತ್ತು ಎಲ್ಲಿರೋದು ನೀವು? ನಾನಿರೋದು ಇಲ್ಲಿ KLE ಕಾಲೇಜ್ ಡೌರಂಗ್ ಥಿಯೇಟರ್ ಇದೆಲ್ಲ ಸರ್, ಅದು ಬ್ಯಾಕ್ ಸೈಡಲ್ಲೇ ಗ್ರೌಂಡ್ ಇದೆ, ಅಲ್ಲೇ ಇರ್ತೀನಿ. ಮಾರ್ನಿಂಗು ಈವ್ನಿಂಗ್ ಇರ್ತೀನಿ. ಆಸಕ್ತಿ ಉಳ್ಳವರು, ಜೆಂಟ್ಸೇ ಆಗಿರ್ಬೋದು ಲೇಡೀಸೇ ಆಗಿರ್ಬೋದು, ಅವರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಸಂಪೂರ್ಣವಾಗಿ 99% ಅವ್ರಿಗೆ ತೃಪ್ತಿ ಇದು ಆ ಥರ ನಾನು ಗಾಡಿ ಕಲಿಸ್ಕೊಡ್ತೀನಿ. ಇದೆಲ್ಲ ಹೆಲ್ಮೆಟ್ ಮುಖ್ಯ ಸರ್. ಇಂಪಾರ್ಟೆಂಟ್ ಅಂದರೆ ಹೆಲ್ಮೆಟ್ ಬೇಕೇ ಬೇಕು. ಈಗಿನ ಹೆಣ್ಮಕ್ಳು ಹೇರ್ ಹಾಳಾಗ್ಬಿಡುತ್ತೆ ಮತ್ತು ಕೂದಲು ಹಾಳಾಗ್ಬಿಡುತ್ತೆ, ಅವೆಲ್ಲ ಬೇಡವೇ ಬೇಡ. ಪ್ರತಿಯೊಬ್ಬರು ಲೇಡೀಸೇ ಆಗಲಿ ಜೆಂಟ್ಸೇ ಆಗಲಿ ಹೆಲ್ಮೆಟ್ ಹಾಕ್ಕೊಂಡೇ ಓಡಿಸಿ.